ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ತುಂಬ ಜನ ಹೇಳ್ತಾರೆ ನಾನು ಪ್ರತಿಯೊಂದು ದೇವರ ಪೂಜೆ ಮಾಡ್ತೇನೆ, ಪ್ರತಿಯೊಂದು ತಂತ್ರ ಕೂಡ ಮಾಡ್ತೇನೆ, ಆದರೂ ಕೂಡ ನಮ್ಮ ಬದುಕು ಬದಲಾಗಲೇ ಇಲ್ಲ. ನಾವು ಮುಂಚೆ ಹೇಗಿದ್ವಿ ನೋಡಿ ಅದೇ ರೀತಿಯಲ್ಲಿದೆ. ನಮಗೆ ಸಾಲ ಕೂಡ ಜಾಸ್ತಿ ಆಗಿದೆ, ನಮ್ಮ ಮನೆಯಲ್ಲಿ ಸಮಸ್ಯೆ ಕೂಡ ಜಾಸ್ತಿ ಆಗಿದೆ, ಹಣಕಾಸಿನ ತೊಂದರೆ ಜಾಸ್ತಿ ಆಗಿದೆ. ಯಾವ ದೇವರ ಪೂಜೆ ಮಾಡಿದರೂ ಕೂಡ ನಮಗೆ ಇದಕ್ಕೆ ಫಲ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದರು. ಇವತ್ತೊಂದು ತಂತ್ರವನ್ನು ನಾನು ಹೇಳಿಕೊಡ್ತಾ ಇದ್ದೇನೆ. ಅದನ್ನು ಮಾಡಿದರೆ ನೀವು ನಿಮ್ಮ ಜೀವನವೇ ಬದಲಾಗಿ ಹೋಗ್ತದೆ, ಆಯಿತಾ. ಮತ್ತು ನಿಮಗೆ ಹಣಕಾಸಿನ ಸಮಸ್ಯೆ ಉಂಟು, ಸಾಲದ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಹೇಳಿದ್ದೀರಿ ನೋಡಿ, ಆ ಥರ ಸಮಸ್ಯೆ ಇರುವವರು ಖಂಡಿತ ಇದನ್ನು ಪಾಲನೆ ಮಾಡಲೇಬೇಕು. ಇವಾಗ ನೀವು ಎಣಿಸ್ಕೊಳ್ತೀರ ಏನಂತ ಹೇಳಿದ್ರೆ, ಇವಳೇನಪ್ಪ ಇಲ್ಲಿ ಒಂದು ಹಣತೆಯಲ್ಲಿ ದೀಪ ಹಚ್ಚಿದ್ದಾಳೆ, ಆಮೇಲೆ ಹೂಗಳನ್ನೆಲ್ಲ ಇಟ್ಟಿದ್ದಾಳೆ, ಯಾಕೆ ಅಂತ ಹೇಳ್ಕೊಂಡು ಅದರ ವಿಷಯ ನಾನು ಹೇಳ್ತೇನೆ ನಿಮಗೆ, ಏನು ಅಂತ ಹೇಳ್ಕೊಂಡು, ಯಾಕೆ ನಾನು ಈ ಥರ ಮಾಡಿ ಇಟ್ಟಿದ್ದೇನೆ ಅಂತ ಹೇಳ್ಕೊಂಡು. ಅದರವನ್ನು ಮಾಡೋದಕ್ಕಿಂತ ಮುಂಚೆ ನೀವು ಪಾಲನೆ ಮಾಡಬೇಕಾದ ನಿಯಮ, ಆಯಿತಾ, ಪಾಲನೆ ಮಾಡಲೇಬೇಕು. ಇಲ್ಲ ಅಂತ ಹೇಳಿದರೆ ನಿಮಗೆ ಏನು ಮಾಡಿದರೂ ಕೂಡ ಸಮಸ್ಯೆ ಆಗಲಿ, ಹಣಕಾಸಿನ ಸಮಸ್ಯೆ ಆಗಲಿ ಸರಿ ಆಗೋದೇ ಇಲ್ಲ. ಯಾವ ದೇವರು ಕೂಡ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಬರೋದಿಲ್ಲ ಈ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ. ಆ ಕಾರಣದಿಂದ ನಾನು ಫಸ್ಟಿಗೆ ಹೇಳ್ತೇನೆ ನೋಡಿ, ಆ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಅದು ಯಾವ ಕೆಲಸ ಅಂತ ಹೇಳಿದರೆ, ಫಸ್ಟ್ ನೀವು ನೋಡ್ಕೊಳ್ಬೇಕಾಗಿದ್ದು ಏನಂತ ಹೇಳಿದರೆ, ನಿಮಗೆ ತಿಂಗಳಿಗೆ ಎಷ್ಟು ಸಂಬಳ ಅಂತ ಹೇಳ್ಕೊಂಡು ನೋಡ್ಕೋಬೇಕು, ಆಯಿತಾ. ನೋಡಿ, ಪ್ರತಿಯೊಬ್ಬರು ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಪ್ರತಿ ತಿಂಗಳು ಎಷ್ಟು ಸಂಬಳ ಬರ್ತದೆ ಅಂತ ಹೇಳ್ಕೊಂಡು ಬರಿಬೇಕು, ಆಯಿತಾ. 20,000ಕ್ಕಿಂತ ಕಡಿಮೆ ಸಂಬಳ ಬರುವವರು ಇರುವುದು ಕಷ್ಟ ಅಂತ ಹೇಳ್ಕೊಂಡು ಹೇಳ್ತೇನೆ. ಅಂದರೆ ಒಂದು ಫ್ಯಾಮಿಲಿ ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ನಿಮಗೆ 20,000 ಸಂಬಳ ಖಂಡಿತ ಇರ್ತದೆ, ಆಯಿತಾ. ನೀವೇನು ಮಾಡಿ ಅಂತ ಹೇಳಿದರೆ ಲೆಕ್ಕಾಚಾರದಲ್ಲಿ ಬರಬೇಕು, ಆಯಿತಾ. ನಿಮಗೆ ತಿಂಗಳು ಎಷ್ಟು ಖರ್ಚಾಗ್ತದೆ ನೋಡಿ ಆ ಲೆಕ್ಕದಲ್ಲಿ ಬರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ರೆ ಮಾತ್ರ ನಿಮ್ಮ ಜೀವನ ಸರಿ ಆಗ್ತದೆ. ಬಿಟ್ಟರೆ ನಮಗೆ ಸಂಬಳಕ್ಕಿಂತ ನಾನು ಜಾಸ್ತಿ ಖರ್ಚು ಮಾಡ್ತೇನೆ, ನನಗೆ ಸಾಲ ಉಂಟು ಆದರೂ ಕೂಡ ಸಾಲ ತೀರಬೇಕು ಅಂತ ಹೇಳಿದರೆ ನಿಮಗೆ ಯಾವ ದೇವರು ಕೂಡ ಬಂದರೂ ಏನು ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ನೀವು ಸಾಲಗಾರರೇ ಆಗಿ ಇರ್ತೀರಾ. ಜೊತೆಗೆ ಏನಾಗುತ್ತಂತ ಹೇಳಿದರೆ, ಬರೇ ನೀವು ದೇವರ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೂ ಕೂಡ ನಿಮಗೆ ಹಣ ಎಲ್ಲಿಂದ ಕೂಡ ಬರುವುದಿಲ್ಲ. ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಹಣ ಬರೋದು. ಆ ಹಣವನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ನೋಡಿ, ಅದನ್ನು ಕೂಡ ನಮಗೆ ಗೊತ್ತಿರಬೇಕು, ಆಯಿತಾ. ನಾನು ಇಲ್ಲಿ ಬರೆದಿದ್ದೇನೆ ನೋಡಿ, ಪ್ರತಿಯೊಂದು ಬರೆದಿದ್ದೇನೆ. ಹಣ ಉಪಯೋಗಿಸುವ ರೀತಿ ಕೂಡ ಗೊತ್ತಿರಬೇಕು. ನಮಗೆ ಬರುವುದೇ ಸಂಬಳ 20,000, ನಾವು ಅದಕ್ಕಿಂತಲೂ ಜಾಸ್ತಿ ಖರ್ಚು ಮಾಡ್ತೇವೆ. ಆದರೂ ನಾವು ದೇವರಿಗೆ ಪೂಜೆ ಮಾಡ್ತೇವೆ. ಏನಂತ ಹೇಳಿದರೆ, ನಮಗೆ ಹಣ ಬರಬೇಕು, ನಮಗೆ ಹಣ ಜಾಸ್ತಿ ಆಗಬೇಕು, ನಮ್ಮ ಸಾಲ ತೀರಬೇಕು ಅಂತ ಹೇಳ್ಕೊಂಡು ದೇವರ ಪೂಜೆ ಮಾಡ್ತೇವೆ. ಹೀಗಿರುವಾಗ ಎಂತ ಮಾಡಿದರೂ ಕೂಡ ನಿಮಗೆ ಇದಾಗೋದು ಕಷ್ಟ ಆಗ್ತದೆ. ಏನಂತ ಹೇಳಿದರೆ, ಹಣ ಸೇವಿಂಗ್ ಮಾಡೋದಾಗಲಿ, ಹಣ ಉಳಿತಾಯ ಮಾಡೋದಾಗಲಿ ಕಷ್ಟ ಆಗ್ತದೆ. ದೇವರು ಎಲ್ಲಿಂದ ಕೊಡ್ತಾನಲ್ವಾ, ನೀವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅಲ್ವಾ ಇದು ನಿಮಗೆ ಹಣ ಬರುವುದು. ಸುಮ್ಮನೆ ದೇವರ ಪೂಜೆ ಮಾಡಿ ಮಂತ್ರ ಹೇಳಿ ಅಥವಾ ಬೇರೆ ಏನಾದರೂ ಮಾಡಿದರೆ ಎಲ್ಲಿಂದ ಕೂಡ ಇದು ಬರುವುದಿಲ್ಲ, ಆಯಿತಾ. ಇಷ್ಟು ನೀವು ಸೇವಿಂಗ್ ಅಂದರೆ ನೀವು ಪ್ರತಿ ತಿಂಗಳು ಲೆಕ್ಕಾಚಾರದ ಜೀವನ ಮಾಡ್ತಿದ್ದೀರಾ ನೋಡಿ. ನಿಮಗೆ ಇಷ್ಟು ಹಣ ಕೂಡ ನಾನು ಹೇಗೆ ಸೇವಿಂಗ್ ಮಾಡೋದು ಅದೆಲ್ಲ ನಾನು ಪ್ರತಿಯೊಂದು ನಿಮಗೆ ಹೇಳಿಕೊಟ್ಟಿದ್ದೆ ನೋಡಿ. ಇಷ್ಟು ಮಾಡಿದರೂ ಕೂಡ ನಿಮಗೆ ಹಣ ಉಳಿತಾಯ ಆಗ್ತಾ ಇಲ್ಲ, ನಿಮ್ಮ ಹತ್ರ ಹಣ ಉಳಿಯುವುದಿಲ್ಲ, ನಿಮಗೆ ಸಾಲ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದರೆ, ಈಗ ಏನು ಮಾಡಬೇಕು ಅಂದರೆ, ಪ್ರತಿ ತಿಂಗಳು ನಾನು ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿ ಜೀವನ ಮಾಡ್ತೇನೆ, ಆದರೂ ಕೂಡ ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಗಂಡು ಮಕ್ಕಳು ಒಬ್ಬರೇ ದುಡಿತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳುವ. ಗಂಡು ಮಕ್ಕಳು ಒಬ್ಬರೇ ದುಡಿತಿದ್ದಾರೆ ಅಂತ ಹೇಳಿದರೆ ನೀವೇನು ಮಾಡಿ ಅಂತ ಹೇಳಿದರೆ, ಗಂಡಸರು ಮನೆಯಿಂದ ಹೊರಗಡೆ ಕೆಲಸಕ್ಕೆ ಕಳಿಸೋದಿಲ್ಲ ಅಂತ ಹೇಳಿದರೆ, ಮನೆಯಲ್ಲೇ ಮಾಡುವ ಹೆಣ್ಣು ಮಕ್ಕಳು ಏನೆಲ್ಲ ಕೆಲಸ ಮಾಡ್ತಾರೆ ನೋಡಿ, ಅದೆಲ್ಲ ನಾನು ವಿಡಿಯೋ ಮಾಡಿಟ್ಟಿದ್ದೇನೆ, ಆಯಿತಾ. ನೀವು ಆರಾಮಾಗಿ ಮನೆಯಲ್ಲೇ ಕೂತು ಉಂಟಲ್ಲ, 10,000ರಿಂದ 50,000 ದುಡಿಬೋದು. ಅದು ಹೇಗೆ ದುಡಿಬೋದು ಅಂತ ಹೇಳ್ಕೊಂಡು ಕೂಡ ನಾನು ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಅಲ್ಲಿಗೆ ಹೋಗಿ ಒಂದು ಸಲ ವಿಡಿಯೋ ನೋಡಿ. ಯಾಕಂತ ಹೇಳಿದರೆ, ಗಂಡಸರು ಒಬ್ಬರೇ ದುಡಿದು ಉಂಟಲ್ಲ, ಇಡೀ ಜೀವನ ನೋಡ್ಕೊಳ್ಬೇಕು ಅಂತ ಹೇಳಿದರೆ ಕಷ್ಟ ಆಗ್ತದೆ. ಆ ಕಾರಣದಿಂದ ಒಂದು ನಾಣ್ಯಕ್ಕೆ ಎರಡು ಮುಖ ಹೇಗೆ ಇದೆ ನೋಡಿ, ಅದೇ ರೀತಿ ಗಂಡ ಹೆಂಡತಿ ಇಬ್ಬರೂ ಕೂಡ ದುಡಿಬೇಕು. ಒಬ್ಬರ ಹಣ ಖರ್ಚು ಮಾಡಬೇಕು, ಒಬ್ಬರ ಹಣ ಉಳಿತಾಯ ಮಾಡಬೇಕು. ಆ ಥರ ಇದ್ದರೆ ಮಾತ್ರ ನಿಮ್ಮ ಜೀವನ ಮುಂದೆ ಚೆನ್ನಾಗಿ ಸಾಗ್ತದೆ. ಇಬ್ಬರದು ಹಣ ಬರ್ತದೆ, ಇಬ್ಬರದು ಹಣ ಖರ್ಚು ಮಾಡ್ತೇವೆ ಅಂತ ಹೇಳಿದರೆ ಖಂಡಿತ ನಿಮಗೆ ಆಗೋದಿಲ್ಲ. ಇಷ್ಟು ಮಾಡಿದರೂ ಕೂಡ ನಿಮಗೆ ಹಣ ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಅಂದರೆ ನೀವು ಪ್ರತಿಯೊಂದು ಕರೆಕ್ಟಾಗಿ ಮಾಡ್ತೀರಾ, ನಿಮಗೆ ಬರುವುದು ತುಂಬ ಕಡಿಮೆ ಸಂಬಳ. ಕಡಿಮೆ ಸಂಬಳದಿಂದ ನಿಮಗೆ ಜಾಸ್ತಿ ಸಂಬಳದ ಕೆಲಸ ಸಿಗಬೇಕು, ಅಥವಾ ನೀವು ಏನಾದರೂ ಮಾಡ್ತಿದ್ದೀರಿ ಅಂತ ಹೇಳ್ಕೊಂಡು ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅಂತ ಹೇಳ್ಕೊಂಡಾದರೆ ಹುಣ್ಣಿಮೆ ದಿವಸ ಈ ತಂತ್ರ ಮಾಡಿ. ಅದು ಯಾವ ತಂತ್ರ ಅಂತ ಹೇಳ್ಕೊಂಡು ಹೇಳಿದರೆ, ನೀವು ಏನು ನೋಡಿ, ಇವತ್ತು ಹುಣ್ಣಿಮೆ ಅಲ್ವಾ,
ಇವತ್ತು ಬೇಕಾದರೂ ನೀವು ಈ ತಂತ್ರ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಈ ಹುಣ್ಣಿಮೆ ಬಿಟ್ಟು ನೆಕ್ಸ್ಟ್ ಹುಣ್ಣಿಮೆ ಬೇಕಾದರೆ ಮಾಡಬಹುದು ಆಯಿತಾ. ನೀವು ಏನು ಮಾಡಿದರೂ ಕೂಡ ನಿಮ್ಮ ಕೈಯಲ್ಲಿ ಹಣ ಉಳಿತಾಯ ಆಗ್ತಾ ಇಲ್ಲ, ನಿಮಗೆ ಜಾಸ್ತಿ ಸಂಬಳದ ಕೆಲಸ ಬೇಕು, ತುಂಬ ಸಾಲ ಉಂಟು, ಸಾಲದಿಂದ ಹೊರಗಡೆ ಬರಬೇಕು, ಈ ಥರ ಎಲ್ಲ ಪ್ರತಿಯೊಂದು ಸಮಸ್ಯೆ ಇರುವವರು ಈ ಕೆಲಸ ಮಾಡಿ. ಏನಂತ ಹೇಳಿದರೆ ಹುಣ್ಣಿಮೆ ದಿವಸ ಬಿಳಿ ಬಣ್ಣದ ಹೂವು ತೊಗೊಳ್ಬೇಕು ಆಯಿತಾ. ಅಂದರೆ ಹುಣ್ಣಿಮೆ ಅಂತ ಹೇಳಿದರೆ ಗೊತ್ತುಂಟಲ್ಲ, ಬೆಳ್ಳಗೆ ಇರ್ತದಲ್ವ ಚಂದ್ರ, ಆ ಕಾರಣದಿಂದ ಚಂದ್ರನಿಗೆ ಬಿಳಿ ಬಣ್ಣ ಅಂತ ಹೇಳಿದರೆ ಇಷ್ಟ. ಆದ್ದರಿಂದ ನಾವೇನು ಮಾಡಬೇಕು ಅಂತ ಹೇಳಿದರೆ ಬಿಳಿ ಬಣ್ಣದ ಹುಣ್ಣಿಮೆ ದಿವಸ ಆಗಿರುವ ಕಾರಣಕ್ಕೆ ಬಿಳಿ ಬಣ್ಣದ ಹೂವು ತೊಗೊಳ್ಬೇಕು. ಎಷ್ಟು ಹೂವು ತೊಗೊಳ್ಬೇಕು ಅಂತ ಹೇಳಿದರೆ 9 ಹೂವು. ನಮಗೆ 9 ಗ್ರಹ ಉಂಟು ನೋಡಿ, 9 ಗ್ರಹ ಇರೋದ್ರಿಂದ ಬಿಳಿ ಹೂವು ನಿಮಗೆ ಇದೇ ಹೂ. ನಾನು ಇಲ್ಲಿ ಸೇವಂತಿಗೆ ಹೂವು ತೊಗೊಂಡಿದ್ದೇನೆ ಅಂತ ಹೇಳ್ಕೊಂಡು ನಿಮಗೆ ಸೇವಂತಿಗೆ ತೊಗೊಳ್ಬೇಕಂತ ಇಲ್ಲ, ಒಟ್ಟು ಬಿಳಿ ಬಣ್ಣದ ಹೂವಾಗಿದ್ದರೆ ಸಾಕು ಆಯಿತಾ. 9 ಹೂಗಳನ್ನು ಹೀಗೆ ಸುತ್ತ ಇಟ್ಟು ಅದರ ಮಧ್ಯದಲ್ಲಿ ನೀವು ದೀಪ ಹಚ್ಚಬೇಕು. ಮಣ್ಣಿನ ಹಣತೆಯಲ್ಲೇ ದೀಪ ಹಚ್ಚಿದರೆ ಉತ್ತಮ. ಏನು ಮಾಡಬೇಕು ಅಂತ ಹೇಳಿದರೆ ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಬೇಕು. ಯಾಕಂತ ಹೇಳಿದರೆ ಎಳ್ಳೆಣ್ಣೆ ಶನಿಗೆ ಸಂಬಂಧಪಟ್ಟಿದ್ದು ಅಲ್ವಾ. ನಿಮಗೆ ಜಾಸ್ತಿ ಗ್ರಹಚಾರ ಇರೋದ್ರಿಂದ, ನಿಮಗೆ ಏನಾದರೂ ತೊಂದರೆ ಇರೋದ್ರಿಂದ, ಶನಿಯ ಗ್ರಹಚಾರ ಕಾಟ ಇರೋದ್ರಿಂದ ಉಂಟಲ್ಲ, ನಿಮಗೆ ಹಣ ಉಳಿತಾಯ ಮಾಡಲಿಕ್ಕೆ ಆಗದೇ ಇರ್ಬೋದು. ನಿಮಗೆ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ಶನಿಗ್ರಹದ ಕೂಡ ನಿಮಗೆ ಸಹಾಯ ಇರಬೇಕಲ್ವಾ. ಆ ಕಾರಣಕ್ಕೆ ಅಂದರೆ ನೀವು ಯಾವ ದೇವರನ್ನು ಬೇಡುವುದಕ್ಕಿಂತ ಉಂಟಲ್ಲ, ಶನಿಯನ್ನು ಬೇಡಿಕೊಂಡ್ರೆ ಉಂಟಲ್ಲ ನಿಮಗೆ ಬೇಗನೆ ಕೆಲಸ ಆಗ್ತದೆ. ಆ ಕಾರಣದಿಂದ ಶನಿಯನ್ನು ಖುಷಿಪಡಿಸಬೇಕು. ಅದೇ ದಿವಸ ಹುಣ್ಣಿಮೆ ಆದ ಕಾರಣಕ್ಕೆ ನಾವು ಚಂದ್ರನನ್ನು ಕೂಡ ಖುಷಿಪಡಿಸಬೇಕು. ಆ ಕಾರಣದಿಂದ ನಮ್ಮ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಶನಿ ಮತ್ತು ಚಂದ್ರರ ಇಬ್ಬರ ಕೂಡ ಸಹಾಯ ಬೇಕು. ಆದ್ದರಿಂದ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ, 2 ಬತ್ತಿಯ ನೋಡಿ ಈ ಥರ 2 ಬತ್ತಿಯಲ್ಲಿ ದೀಪ ಹಚ್ಚಬೇಕು. ಎಳ್ಳೆಣ್ಣೆಯಲ್ಲೇ ದೀಪ ಹಚ್ಚಿ ಹೀಗೆ ಒಂದೊಂದು ಗ್ರಹದ ಹೆಸರು ಹೇಳಿಕೊಂಡು ಒಂದೊಂದು ಹೂವನ್ನು ಇಡಿ. ಹೀಗೆ 9 ಹೂವನ್ನು ಇಡಿ, ಮಧ್ಯದಲ್ಲಿ ಹಣತೆ ಹಚ್ಚಿ ಇದನ್ನು ತಗೊಂಡು ಹೋಗಿ ನೀವು ನಿಮ್ಮ ಮನೆಯ ಹೊರಗಡೆ ಹೋಗಬೇಕು ಸಾಯಂಕಾಲ ಆಯ್ತಾ. ಸಾಯಂಕಾಲ ಅಂದರೆ ಇದು ನಿಮಗೆ ಚಂದ್ರ ಕಾಣಿಸ್ತದೆ ನೋಡಿ, ಚಂದ್ರ ಕಾಣಿಸಿದ ನಂತರ ಹುಣ್ಣಿಮೆ ದಿನ ಪೂರ್ಣ ಚಂದ್ರ ಕಾಣಿಸಿದ ನಂತರ ಇದನ್ನು ನೀವು ನಿಮ್ಮ ಮನೆಯ ಹೊರಗಡೆ ಹೋಗ್ಬೋದು. ನೀವು ಅಪಾರ್ಟ್ಮೆಂಟಲ್ಲೇ ಇರಿ ಅಥವಾ ಹಳ್ಳಿಯಲ್ಲೇ ಇರಿ, ನೀವು ಎಲ್ಲೇ ಬೇಕಾದರೂ ಇರಿ, ಎಲ್ಲ ಕಡೆ ಚಂದ್ರ ಕಾಣಿಸಿಯೇ ಕಾಣಿಸ್ತಾನೆ. ಅಪಾರ್ಟ್ಮೆಂಟಲ್ಲಿ ಇದ್ದರೂ ಕೂಡ ನಿಮಗೆ ಟಾಪಲ್ಲಿ ಹೋಗಿ ಮಾಡಬಹುದು. ಯಾವ ಬಾಡಿಗೆ ಮನೆಯಲ್ಲಿದ್ದರೂ ಕೂಡ ಮೇಲುಗಡೆಗೆ ಹೋಗಿ ಟೆರಿಸ್ ಮೇಲೆ ಹೋಗಿ ಮಾಡ್ಬೋದು. ಆ ಕಾರಣದಿಂದ ಕಾರಣ ಹೇಳಲಿಕ್ಕೆ ಹೋಗಬೇಡಿ ಆಯಿತಾ. ನೀವೇನು ಮಾಡಿ ಅಂತ ಹೇಳಿದರೆ ಹೀಗೆ 9 ಹೂವನ್ನು ಇಟ್ಟು ಮಧ್ಯದಲ್ಲಿ ದೀಪ ಹಚ್ಚಿ 2 ಬತ್ತಿಯ ದೀಪ ಎಳ್ಳೆಣ್ಣೆ ದೀಪ ಹಚ್ಚಿ ಇದನ್ನು ಹಿಡ್ಕೊಂಡು ನೀವು ಟಾಪ್ಗೆ ಹೋಗಬೇಕು ಆಯಿತಾ. ನಿಮ್ಮ ಮನೆಯ ಮೇಲ್ಗಡೆ ನಿಮ್ಮ ಅಂಗಳದಲ್ಲೇ ಚಂದ್ರ ಕಾಣಿಸ್ತಾನೆ ಅಂತ ಹೇಳಿದರೆ ಅಂಗಳದಲ್ಲೇ ಬೇಕಾದರೆ ನೀವು ಈ ಕೆಲಸವನ್ನು ಮಾಡ್ಬೋದು ನೋಡಿ. ಆಮೇಲೆ ಒಂದು ಪಲಾವ್ ಎಲೆ ತೆಗೆದುಕೊಂಡು ಆಯಿತಾ, ಪಲಾವ್ ಎಲೆ ಚೆನ್ನಾಗಿರಬೇಕು ಆಯಿತಾ, ಎಲ್ಲೂ ಕೂಡ ಕಟ್ಟಾಗಿರಬಾರ್ದು. ಆ ಥರದ್ದು ಪಲಾವ್ ಎಲೆ ತಗೊಂಡು ಬ್ಲೂ ಇಂಕ್ ಪೆನ್ನಲ್ಲಿ ಆಯಿತಾ, ಬ್ಲೂ ಇಂಕ್ ಪೆನ್ ಅಂತ ಹೇಳಿದರೆ ಸ್ಕೆಚ್ ಪೆನ್ನಲ್ಲಿ ಕೂಡ ಬರಿಬೋದು. ಇಲ್ಲ ಅಂತ ಹೇಳಿದರೆ ನೀವು ಮಾಮೂಲಿ ಬರ್ತೀರಿ ನೋಡಿ, ಆ ಪೆನ್ನಲ್ಲಿ ಕೂಡ ಆಗ್ತದೆ ಆಯಿತಾ. ನಿಮಗೆ ಇದು ವಿಡಿಯೋದಲ್ಲಿ ಕಪ್ಪು ಕಾಣಿಸ್ತಾ ಉಂಟು, ಆದರೆ ಬ್ಲೂ ಕಲರ್ ಆಯಿತಾ. ಇದು ನೀವೇನು ಮಾಡಿ ಅಂತ ಹೇಳಿದರೆ ನಿಮಗೆ ಯಾವ ಸಮಸ್ಯೆ ಉಂಟು ನೋಡಿ, ಆ ಸಮಸ್ಯೆಯನ್ನು ಪಲಾವ್ ಎಲೆಯಲ್ಲಿ ಬರಿಬೇಕು ಆಯಿತಾ. ಇದು ಮನೆಯ ಹೊರಗಡೆ ಮಾಡಬೇಕಾದ ಕೆಲಸ. ಪಲಾವ್ ಎಲೆಯಲ್ಲಿ ನೀವು ಹಣದ ಸಮಸ್ಯೆ ಉಂಟು ಅಥವಾ ನಿಮಗೆ ಸಾಲದ ಸಮಸ್ಯೆ ಉಂಟು ಅಥವಾ ನಿಮಗೆ ಒಳ್ಳೆ ಕೆಲಸ ಸಿಗಬೇಕು ಅಥವಾ ನಿಮಗೆ ಪ್ರಮೋಷನ್ ಸಿಗಬೇಕು, ನಿಮಗೆ ಯಾವುದು ಉಂಟು ನೋಡಿ ಮನಸ್ಸಲ್ಲಿ ಆಸೆ, ಆ ಆಸೆಯನ್ನು ಈ ಪಲಾವ್ ಎಲೆಯಲ್ಲಿ ಬರೆದು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ನಾನು ಮತ್ತೊಂದು ಮಣ್ಣಿನ ಹಣತೆಯನ್ನು ತೊಗೊಂಡಿದ್ದೇನೆ. ಮಣ್ಣಿದ್ದು ಆಗಬೇಕು ಆಯಿತಾ, ಬೇರೆ ತೊಗೊಳ್ಬೇಡಿ ಆಯಿತಾ, ಮಣ್ಣಿದೇ ಆಗಿರಬೇಕು. ಏನು ಮಾಡಿ ಅಂತ ಹೇಳಿದ್ರೆ ಈ ಪಲಾವ್ ಎಲೆಯನ್ನು ಇದರಲ್ಲಿ ಸುಡಬೇಕು ಆಯಿತಾ. ಸುಡಬೇಕಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಸಮಸ್ಯೆಯನ್ನು ಇಲ್ಲಿ ಹೇಳ್ಕೊಳ್ಬೇಕು. ಏನಂತ ಹೇಳಿದರೆ ನನಗೆ ಹಣಕಾಸಿನ ಸಮಸ್ಯೆ ಉಂಟು, ನನಗೆ ಅದರಿಂದ ಮುಕ್ತಿ ಬೇಕು, ಆ ಥರ ಬರ್ಕೊಂಡು ನಿಮಗೆ ಯಾವ ಸಮಸ್ಯೆ ಉಂಟು ನೋಡಿ ಅದನ್ನು ಹೇಳ್ಕೊಂಡು ಇದರಲ್ಲಿ ಈ ಥರ ಹಾಕಬೇಕು ಆಯಿತಾ, ಮನೆ ಹೊರಗಡೆ ಆಯಿತಾ. ಹೀಗೆ ಹಾಕಬೇಕು, ಇದು ಚೆಂದ ಮಾಡಿ ಹುರಿದು ಬೂದಿ ಆಗಬೇಕು ಆಯಿತಾ. ಅಷ್ಟು ತನಕ ಹೀಗೆ ಬಿಡಿ ಆಯಿತಾ. ನೋಡಿ ಇವಾಗ ಬೂದಿಯಾಗಿದೆ ನೋಡಿ, ಫುಲ್ಲಾಗಿ ಹುರಿದು ಹೋಗಿದೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಇದು ಹುರಿದಾದಂದರೆ ಈ ಕೆಂಪು ಕೆಂಪು ಕೆಂಡ ಉಂಟು ನೋಡಿ, ಅದು ಹೋಗುವ ತನಕ ಕಾಯಿರಿ. ಅಷ್ಟರೊಳಗೆ ಏನು ಮಾಡಿ ಅಂತ ಹೇಳಿದರೆ ಈ ದೀಪವನ್ನು ನೀವು ಚಂದ್ರನಿಗೆ ಆರತಿ ಮಾಡಲಿಕ್ಕೆ ಉಂಟು ಆಯಿತಾ. ಚಂದ್ರನಿಗೆ ಆರತಿ ಮಾಡುವಾಗ ನೀವು ಏನು ಹೇಳಬೇಕು ಅಂತ ಹೇಳಿದರೆ, ಚಂದ್ರದೇವ ನನಗೆ ನೆಕ್ಸ್ಟು ಅಂದರೆ ಹುಣ್ಣಿಮೆ ಒಳಗೆ ಒಳ್ಳೆಯದಾಗಬೇಕು, ನನ್ನ ಸಮಸ್ಯೆಗೆ ಪರಿಹಾರ ಸಿಗಬೇಕು, ನನಗೆ ಪ್ರಮೋಷನ್ ಸಿಗಬೇಕು ಅಥವಾ ನಿಮಗೆ ಏನು ಸಮಸ್ಯೆ ಉಂಟು ನೋಡಿ ಹಣಕಾಸಿನ ಸಮಸ್ಯೆ, ಅದನ್ನೆಲ್ಲ ಹೇಳಿಕೊಂಡು ಈ ದೀಪವನ್ನು ಒಂದು ಹೊರಗಡೆ ಇಡಬೇಕು ಆಯಿತಾ, ಚಂದ್ರನಿಗೆ ಅಂತ ಹೇಳ್ಕೊಂಡು ಇಡಬೇಕು. ನೀವು ತುಳಸಿ ಎದುರುಗಡೆ ಬೇಕಾದರೆ ಇಡ್ಬೋದು ಈ ದೀಪವನ್ನು. ಅಂದರೆ ಕೆಲವರು ಏನಾದರೂ ಎಣಿಸ್ಕೊಳ್ತಾರೆ ಅಂತ ಹೇಳ್ಕೊಂಡು ಭಯ ಇರುವವರು, ಅಂದರೆ ಕೆಲವರೆಲ್ಲ ಬಿಡುವುದಿಲ್ಲ ಆಯಿತಾ, ಟಾಪಲ್ಲಿ ಎಲ್ಲ ಇಟ್ಟು ಬರಲಿಕ್ಕೆಲ್ಲ ಬಿಡುವುದಿಲ್ಲ ಅಂಥವ್ರು ಬೇಕಾದರೆ ತುಳಸಿ ಎದುರುಗಡೆ ಬೇಕಾದರೆ ಈ ದೀಪವನ್ನು ಇಟ್ಟು ಇದನ್ನು ನಾವು 9 ಗ್ರಹಗಳಿಗೆ ಅಂತ ಹೇಳ್ಕೊಂಡು ಹೇಳಿದಿರಲ್ಲ, ಇದನ್ನು ಕೂಡ ನೀವು ತುಳಸಿಗೆ ಹಾಕ್ಬೋದು ಆಯಿತಾ. ಈ ಹೂವನ್ನು ಕೂಡ ತುಳಸಿಗೆ ಹಾಕ್ಬೋದು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಇದಾದ ನಂತರ ಈ ಹರಿವಾಣವನ್ನು ಅಥವಾ ಈ ಪ್ಲೇಟನ್ನು ಉಂಟಲ್ಲ ಚೆಂದ ಮಾಡಿ ತೊಳ್ಕೊಂಡು ಮನೆ ಒಳಗಡೆ ತಗೊಂಬರ್ಬೋದು. ಇವಾಗ ಇದು ಫುಲ್ ಬೂದಿ ಹುರಿದು ಹೋಗಿದೆ ಅಂತ ಹೇಳ್ಕೊಂಡು ಹೇಳುವ, ನನ್ನ ಸ್ವಲ್ಪ ಅಂದರೆ ಕೆಂಡ ಉಂಟು,
ಉರಿದು ಹೋದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನೋಡಿ ನಮಗೆ ಯೂನಿವರ್ಸ್ ಉಂಟಲ್ಲ, ನಾವು ನಮ್ಮ ಮನಸ್ಸಿನಲ್ಲಿ ಎಂತ ಉಂಟು ನೋಡಿ ಅದನ್ನು ಹೇಳಿದ್ದು ಎಲ್ಲ ನಮ್ಮ ಕೆಲಸ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ನಾವು ಯಾವತ್ತೂ ಒಳ್ಳೆಯದನ್ನೇ ಮಾತಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಪ್ರತಿದಿನ ಒಂದು ದಿನ ಕೂಡ ಬಿಡದೆ ನಿಮಗೆ ಯಾವುದು ಮನಸ್ಸಿನಲ್ಲಿ ಆಸೆ ಉಂಟು ನೋಡಿ ಅದು ಪ್ರತಿದಿನ ಹೇಳ್ತಾ ಹೋಗಿ. ಇವತ್ತು ಒಂದು ಹೇಳೋದು, ನಾಳೆ ಒಂದು ಹೇಳೋದು, ನಾಡ್ದು ಒಂದು ಹೇಳೋದು, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಆ ಕೆಲಸ ಆಗುವ ತನಕ ಅದೇ ನೀವು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಅದು ಯಾವ ರೀತಿ ಎಣಿಸ್ಬೇಕು ಅಂತ ಹೇಳಿದ್ರೆ, ನನಗೆ ಖಂಡಿತ ಕೆಲಸ ಸಿಗ್ತದೆ, ನನಗೆ ಖಂಡಿತ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿ ಸಿಗ್ತದೆ, ನನಗೆ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳಿಕೊಂಡು ಎಣಿಸ್ಕೊಂಡು ಉಂಟಲ್ಲ, ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಉಂಟಲ್ಲ ಗಾಳಿಯಲ್ಲಿ ಉಂಟಲ್ಲ ಫೂ ಮಾಡಿ ಊದಿ ಬಿಡಬೇಕು ಆಯಿತಾ. ಇದೆಲ್ಲ ಉಂಟಲ್ಲ ಇದರಲ್ಲಿರೋದೆಲ್ಲ ಊದಿ ಬಿಡಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಈ ಗೊಬ್ಬರ ಉಂಟಲ್ಲ ಅಂದರೆ ಇದ್ರದ್ದು ಬೂದಿ ಉಂಟಲ್ಲ ಇದು ಎಲ್ಲ ಗಾಳಿ ಜೊತೆಗೆ ಸೇರಿಕೊಂಡು ನಿಮ್ಮ ಸಂದೇಶವನ್ನು ದೇವರಿಗೆ ತಲುಪಿಸುತ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಆ ಕಾರಣದಿಂದ ಈ ಕೆಲಸ ಮಾಡಿ, ಜೊತೆಗೆ ಈ ಥರ ಮಾಡಿ ನಿಮಗೆ ಖಂಡಿತ ನಿಮ್ಮ ಆಸೆ ಈಡೇರ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ಇದು ನೀವು ಅಂದರೆ ಗಾಳಿಯಲ್ಲಿ ಊದಿ ಬಿಟ್ಟಿದ್ರಲ್ಲ, ಫೂ ಮಾಡ್ಕೊಂಡು ಊದಿ ಬಿಟ್ಟಿದ್ರಲ್ಲ, ಅದನ್ನು ಆಮೇಲೆ ತೊಳೆದು ಮನೆ ಒಳಗೆ ಯೂಸ್ ಮಾಡ್ಬೋದು ಆಯ್ತು. ಅಲ್ಲೇ ಬಿಟ್ಟು ಬರಬೇಕಂತ ಹೇಳ್ಕೊಂಡು ಇಲ್ಲ, ಅದನ್ನು ಮನೆ ಒಳಗಡೆ ತಗೊಬರ್ಬೋದು. ಅದನ್ನು ಕೂಡ ಕಮೆಂಟ್ ಮಾಡಿ ಕೇಳ್ತಾರೆ ಆಮೇಲೆ ಅದು ಮಣ್ಣಿದ್ದು ಹಣತೆ ಎಂತ ಮಾಡಬೇಕು ಅಂತ. ಆ ಕಾರಣಕ್ಕೆ ಹೇಳಿದ್ದು. ಅದನ್ನು ಮಾಮೂಲಿ ನೀವು ದೇವರಿಗೆ ದೀಪ ಹಚ್ಚುವಾಗ ಯೂಸ್ ಮಾಡ್ಬೋದು. ನೋಡಿ ಈ ಯೂನಿವರ್ಸ್ಗೆ ಉಂಟಲ್ಲ ಮತ್ತೆ ನಮ್ಮ ಮನಸ್ಸಿಗೆ ಉಂಟಲ್ಲ ಆಗದೇ ಇರುವ ಕೆಲಸ ಯಾವುದೂ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ನೀವು ಎಂತ ಆಲೋಚನೆ ಮಾಡ್ತೀರೋ ಅಥವಾ ಎಂತ ಸಂಕಲ್ಪ ಮಾಡ್ತೀರೋ ನೋಡಿ ಅದು 100% ನಿಮಗೆ ನೆರವೇರ್ತದೆ ಆಯಿತಾ. ನೀವು ಯಾವ ದೇವರ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಇಲ್ಲ, ನಿಮ್ಮ ಮನಸ್ಸೇ ನಿಮಗೆ ದೇವರು ಆಯಿತಾ. ಮನಸ್ಸಿಗಿಂತ ದೊಡ್ಡ ದೇವರು ಇಲ್ಲ. ನೀವು ಪ್ರತಿದಿನ ಏನು ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ, ನನಗೆ ಒಳ್ಳೇದಾಗ್ತದೆ 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 ಅಂತ ಹೇಳ್ಕೊಂಡೇ ಆಲೋಚನೆ ಮಾಡಬೇಕು. ಬಿಟ್ಟರೆ ಒಳ್ಳೇದಾಗ್ತದೋ ಇಲ್ವೋ, ನಮ್ಮ ಹಣೆ ಬರ ಎಲ್ಲ ಕಷ್ಟದಲ್ಲೇ ಆಯಿತು ಹಾಗೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ನನಗೆ ಖಂಡಿತ ಮುಂದೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಇವತ್ತಿನಿಂದನೇ, ಇವತ್ತು ಹುಣ್ಣಿಮೆ ನೋಡಿ, ಇವತ್ತಿನಿಂದನೇ ನೀವು ಆಲೋಚನೆ ಮಾಡಿ ನೆಕ್ಸ್ಟ್ ಹುಣ್ಣಿಮೆ ಒಳಗೆ ನನಗೆ ಖಂಡಿತ ಒಳ್ಳೇದಾಗ್ತದೆ ಖಂಡಿತ ಒಳ್ಳೇದಾಗ್ತದೆ ಅಂತ ಪ್ರತಿದಿನ ಹೇಳ್ತಾ ಬನ್ನಿ. ಆವಾಗ ನೋಡಿ 100% ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.